ತಾಯಿ ನುಡಿತಾವಳೆ, ಜಕ್ಕವ್ವ ನುಡಿತಾವಳೆ ತಾಯಿ. ಮಾಂಗಲ್ಯ ಬಿಗಿದ ಮೇಲೆ ಆ ಸ್ವತ್ತು ನಿಂದಲ್ಲ ಪುಟ್ಟಕ್ಕ. ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ, ಕಟ್ಕೊಂಡ ಹೆಣ್ಣು ಗಂಡನ ಮನೆಗೆ. ನೀನು ಹೇಳೋದೇನೋ ಸರಿ ತಾಯಿ, ಆದರೆ ಅವಳು ಗಂಡನ ಮನ್ಗೋಗ ಅವಳು ಬಾಳಕ್ಕೆ ಜಾತಕ ಬಿಡ್ತಿಲ್ವೇ? ಬಿಡೋದಕ್ಕೂ ಕಟ್ಕೊಳ್ಳೋದಕ್ಕೂ ನಾವ್ಯಾರು? ಇದು ವಿಧಿ ಆಟ ಅಲ್ಲ, ಮನುಷ್ಯನ ಸಂಚಿನ ಆಟ. ಕೇಸ್ವಪ್ಪ, ಈ ಕಣಿಯಮ್ಮ ಇದ್ದದನ್ನ ಇದ್ದಂಗೆ ಹೇಳ್ತಾಳೆ. ನಿನ್ ಜಾತಕ ಏನಾದ್ರೂ ಬಯಲ್ಗಿಲ್ ಮಾಡ್ಬಿಟ್ರೆ ಏನ್ ಮಾಡ್ತೀಯಾ? ಹೊಸಿ ಬಿಡ್ಸೇಳವ. ಹೇಳೋದಿಕ್ಕೆ ಇನ್ನೇನು ಉಳಿದಿಲ್ಲ. ಮೀನು ಸಾಗರದಾಗಿದ್ರೆ ಚಂದ, ಮದ್ವೆ ಆಗಿರೋ ಹೆಣ್ಣು ಗಂಡನ ಮನೆನಾಗಿದ್ರೆ ಚಂದ. ಈ ಮಾತನ್ನ ನಾನ್ ನುಡಿತಿಲ್ಲ ತಾಯಿ, ತಾಯಿ ನುಡಿಸ್ತಾವಳೆ. ಕೆಸರಲ್ಲಿ ಹರಡಿರೋ ಕಮಲ ಇದು. ಕಾಲಲ್ಲಿ ತುಳಿಯೋದಿಕ್ಕೆ ತಾಯಿ ಬಿಡಕ್ಕಿಲ್ಲ. ಈ ಕೂಸು ಎಲ್ಲಿ ಬದುಕ್ಬೇಕೋ ಅಲ್ಲೇ ಬಾಳ್ಬೇಕು. ಹಂಗಾರೆ ನಮ್ ಸುಮ್ಮ ಗಂಡನ ಮನೆಗೆ ಹೋಗ್ಬೋದ ತಾಯಿ? ಅವಳ ಅಲ್ಲಿಗೆ ಹೋದ್ರೇನೆ ಅವಳ ಜೀವನದ ಅಧ್ಯಾಯ ತಿಳಿಯೋದು, ಮಣ್ಣಿಗೂ ಮಸಿಗೂ ವ್ಯತ್ಯಾಸ ತಿಳಿಯೋದು. ಇದು ನಾ ನುಡಿತಿರೋದಲ್ಲ, ತಾಯಿ ಜಕ್ಕಮ್ಮ ನುಡಿಸ್ತಾ ಇರೋದು, ಸಾಕ್ಷಾತ್ ದೇವಿ ನುಡಿಸ್ತಾ ಇರೋದು. ಅಲ್ಲ, ಜಾತಕ ನೋಡಿದ ಗುರುಗಳೇ ಹೇಳಿದ್ದಾರೆ ಗಂಡ ಹೆಂಡತಿ ಒಟ್ಟಿಗಿರಬಾರ್ದಂತ. ಇವ್ರೇನೇನೋ ಹೇಳ್ತಾ ಇದ್ದಾರೆ. ಕಣಿಯವ್ವ ನುಡಿಯೋದು ಅಂದ್ರೆ ಏನು ಸಾಮಾನ್ಯವೇ? ಆ ತಾಯಿನೇ ಇವ್ರ ಬಾಯಲ್ಲಿ ನುಡಿಸ್ತಾವಳೆ. ಅಲ್ಲ, ಸುಮಾ ನಮ್ಮ ಮನೆಗೆ ಬಂದ್ರೆ ಅವಳಿಗೇನಾದ್ರೂ ತೊಂದರೆ ಆದ್ರೆ? ತೊಂದರೆ ಕೊಡೋ ಕೈನ ತಾಯಿ ಮುರುಕ್ ಕೂರಿಸ್ತಾಳೆ. ಈ ಹೆಣ್ಣು ನಿನ್ನ ಮನೆ ಸೇರಿದ್ದು, ನಿನ್ನ ಮನೇಲೇ ಇರಬೇಕು. ಈ ಹೆಣ್ಣು ಅಲ್ಲೇ ಬಾಳ್ಬೇಕು, ಅಲ್ಲೇ ಬೆಳಗ್ಬೇಕು.